ನಮಃ ಶಿವಾಯ. ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ 5 ಬೆಸ್ಟ್ ಗುಣಗಳು, ಮಕರ ರಾಶಿಯವರ 5 ಸ್ಪೆಷಲ್ ಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಮಕರ ರಾಶಿ ರಾಶಿ ಚಕ್ರದಲ್ಲಿ 10ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ನ್ಯಾಯಾಧೀಶನಾದಂತಹ ಶನಿದೇವ. ಮಕರ ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತವೆ: ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರ. ಮಕರ ರಾಶಿಯವರು ಮೇಲೆ ನೋಡಲು ಬಹಳ ಸಿಂಪಲ್ ಆಗಿ ಕಾಣಿಸ್ತಾರೆ, ಆದರೆ ನಿಜವಾಗಲೂ ಇವರು ಸಿಂಪಲ್ ಆಗಿ ಇರೋದಿಲ್ಲ. ಸಮಥಿಂಗ್ ಸ್ಪೆಷಲ್ ಕ್ವಾಲಿಟೀಸ್ಗಳು ಇವರಲ್ಲಿ ಕಾಣಬಹುದು. ಈ ವಿಡಿಯೋ ರಿಸರ್ಚ್ ಓರಿಯೆಂಟೆಡ್ ವಿಡಿಯೋ ಆಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರಣಗಳನ್ನು ವಿತ್ ಲಾಜಿಕ್ ಆಗಿ ತಿಳಿಸ್ಕೊಡ್ಲಿದ್ದೇನೆ. ಮಕರ ರಾಶಿಯವರ ಮೊದಲನೆಯ ಸ್ಪೆಷಲ್ ಗುಣ ಏನು ಅಂತ ನೋಡೋದಾದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದಿನ ಜನ್ಮದಲ್ಲಿ ಯಾರು ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಸಮಾಜಕ್ಕಾಗಿ ತನ್ನನ್ನು ತಾನು ಬಲಿದಾನ ಮಾಡಿಕೊಂಡಂತಹ ವ್ಯಕ್ತಿಗಳು ಮತ್ತೆ ಮಕರ ರಾಶಿಯಲ್ಲಿ ಮರುಜನ್ಮವನ್ನು ಪಡೆಯುತ್ತಾರೆ. ಸೇನೆ ಹಾಗೂ ಪೊಲೀಸ್ ಸೇವೆಗಳಲ್ಲಿ ಇದ್ದುಕೊಂಡು ದೇಶಕ್ಕಾಗಿ ಜೀವದಾನವನ್ನು ಮಾಡಿರುವಂತಹ ಕಾರಣ ಮಕರ ರಾಶಿಯಲ್ಲಿ ಹುಟ್ಟಿರ್ತಾರೆ. ತನ್ನ ದೇಶದ ಬಗ್ಗೆ ಬಹಳಷ್ಟು ಅಭಿಮಾನವನ್ನು, ದೇಶಭಕ್ತಿಯನ್ನು ಇಟ್ಟುಕೊಂಡಿರ್ತಾರೆ ಇವರು. 10ನೇ ಮನೆ ಅಂದರೆ ಕರ್ಮಕ್ಷೇತ್ರ. ಕರ್ಮಕ್ಷೇತ್ರದ ಭಾವ ಹಿಂದಿನ ಜನ್ಮದ ಆಧ್ಯಾತ್ಮ, ಹಿಂದಿನ ಜನ್ಮದ ರಹಸ್ಯ, ಮೋಕ್ಷದ ಬಗ್ಗೆ ನಾವು ತಿಳಿಯುವುದು 10ನೇ ಭಾವದಿಂದ. ಹಾಗೂ ವಿಶ್ವಪ್ರೇಮ ಹಾಗೂ ವಿಶ್ವ ಕಲ್ಯಾಣ ಭಾವನೆಯನ್ನು ಮಕರ ರಾಶಿಯವರು ಹೊಂದಿರ್ತಾರೆ. ಮಕರ ರಾಶಿಯವರು ಅಪ್ಪಟವಾದಂತಹ ದೇಶಭಕ್ತರಾಗಿರ್ತಾರೆ. ಇದು ಮಕರ ರಾಶಿಯವರ ಮೊದಲನೆಯ ಸ್ಪೆಷಲ್ ಗುಣ ಅಂತಲೇ ಹೇಳಬಹುದು. ಮಕರ ರಾಶಿಯವರ 2ನೇ ಸ್ಪೆಷಲ್ ಗುಣ ಏನಂದರೆ, ಮಕರ ರಾಶಿ ಹುಟ್ಟಿನಿಂದಲೇ ಶತ್ರು ಪತನ ಮಾಡುವಂತಹ ಗುಣವನ್ನು ಉಳ್ಳವರಾಗಿರ್ತಾರೆ. ಮಕರ ರಾಶಿಯವರ ಶತ್ರುತ್ವವನ್ನು ಕಟ್ಟಿಕೊಂಡವರು ಗೆಲುವು ಸಾಧಿಸಲು ಅಸಾಧ್ಯ, ಅಷ್ಟು ಶಕ್ತಿಶಾಲಿಗಳಾಗಿರ್ತಾರೆ ಮಕರ ರಾಶಿಯ ವ್ಯಕ್ತಿಗಳು. ಇವರು ಯಾರ ತಂಟೆಗೂ ಹೋಗೋದಿಲ್ಲ, ತಮ್ಮ ಪಾಡಿಗೆ ತಾವು ಸೈಲೆಂಟಾಗಿ ಇರ್ತಾರೆ. ಯಾರಾದರೂ ಇವರ ದಾರಿಗೆ ಅಡ್ಡ ಬಂದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ ಇವರು. ಮಂಗಳ ಗ್ರಹ ಈ ರಾಶಿಯವರಿಗೆ ಒಳ್ಳೆಯ ಎನರ್ಜಿಯನ್ನು, ಒಳ್ಳೆಯ ಶಕ್ತಿಯನ್ನು ಕೊಡ್ತಾರೆ. ಆ್ಯಕ್ಚುಲಿ ಮಕರ ರಾಶಿಯವರಿಗೆ ಶತ್ರುಗಳು ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಕಮೆಂಟ್ಗಳಲ್ಲಿ ನೀವೇ ಹೇಳಿದ್ದೀರಾ, ತುಂಬ ಮಕರ ರಾಶಿಯವರು ಕಮೆಂಟ್ಸ್ಗಳಲ್ಲಿ ಹೇಳ್ತಿರ್ತಾರೆ, ಶತ್ರುಗಳು ಜಾಸ್ತಿ ಮೇಡಮ್, ಏನು ಮಾಡಬೇಕು ಅಂತ ಹೇಳಿ ಅಂತ. ನಿಮಗೋಸ್ಕರ ಅಂದರೆ ಮಕರ ರಾಶಿಯವರಿಗೋಸ್ಕರ ಈ ವಿಡಿಯೋದ ಕೊನೆಯಲ್ಲಿ ಶತ್ರು ವಿನಾಶಕ ಮಂತ್ರವನ್ನು ಸಹ ತಿಳಿಸ್ಕೊಡ್ಲಿದ್ದೇನೆ. ಮಕರ ರಾಶಿಯವರು ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡಲು ಬಿಡದೆ ಶತ್ರುಗಳು ಅಡ್ಡಗಾಲು ಆಗ್ತಾನೆ ಇರ್ತಾರೆ. ಆದರೆ ಅದೆಂತಹ ದೊಡ್ಡ ಶತ್ರುಗಳಾದರೂ ಮಕರ ರಾಶಿಯವರು ಅವರನ್ನು ಎದುರಿಸಿ ಗೆಲ್ಲುವಂಥ ಸ್ಪೆಷಲ್ ಗುಣವನ್ನು ಹೊಂದಿರ್ತೀರ. ಇದು ನಿಮ್ಮ 2ನೆಯ ಸ್ಪೆಷಲ್ ಗುಣ. ಮಕರ ರಾಶಿಯವರು ಯಾರ ಮೇಲೂ ತಾನಾಗಿಯೇ ಜಗಳಕ್ಕೆ ಹೋಗೋದಿಲ್ಲ. ಬಹಳ ಶಾಂತಿ ಸಮಾಧಾನವಾಗಿ ವ್ಯವಹಾರವನ್ನು ಮಾಡ್ತಾರೆ, ಬಹಳ ಸಿಂಪಲ್ ಆಗಿ ಇರ್ತಾರೆ. ಮಕರ ರಾಶಿಯವರ 3ನೆಯ ಸ್ಪೆಷಲ್ ಗುಣ ಏನಂತ ನೋಡೋದಾದರೆ, ಇವರಲ್ಲಿ ಒಂದು ಡಿವೈನ್ ಪವರ್ ಇರುತ್ತದೆ, ಒಂದು ದಿವ್ಯವಾದಂತಹ ಶಕ್ತಿ ಇವರಲ್ಲಿ ಕಾಣಬಹುದು. ಇದು ಮೋಕ್ಷದ ರಾಶಿಯಾಗಿರುವಂತಹ ಕಾರಣದಿಂದ ಈ ರಾಶಿಯವರು ಆಧ್ಯಾತ್ಮ ಹಾಗೂ ಮೋಕ್ಷದ ನೆರಳು ಉಳ್ಳವರಾಗಿರ್ತಾರೆ. ಈ ದಿವ್ಯ ಶಕ್ತಿಯಿಂದ ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲೂ ಹೋರಾಟ ಮಾಡುವವರಾಗಿರ್ತಾರೆ. ಯಾರಾದರೂ ಇವರ ಸ್ನೇಹಿತರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಹಣದ ಸಹಾಯವನ್ನು ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಹಣದ ಅವಶ್ಯಕತೆ ಬಂದಾಗ, ಯಾವುದೋ ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ನೀವು ಯಾರಿಗಾದರೂ ಹಣದ ಸಹಾಯವನ್ನು ಕೇಳಿದರೆ ನಿಮ್ಮಿಂದ ಹಣದ ಸಹಾಯವನ್ನು ತೆಗೆದುಕೊಂಡಿರುವವರು ನಾಟಕದ ಮಾತುಗಳನ್ನು, ವಿನಾಕಾರಣಗಳನ್ನು ಕೊಡ್ತಾರೆ. ಅಯ್ಯೋ 2 ಅವರ್ ಮುಂಚೆ ಕೇಳಿದರೆ ನಾನು ಕೊಡಬಹುದಿತ್ತೇನೋ, ಬಟ್ ಇವಾಗ ನನ್ನ ಹತ್ರ ಇಲ್ಲ ಅಂತ ನಾಟಕದ ಮಾತುಗಳನ್ನು ಹಾಡ್ತಾರೆ. ಅವರಿಗೆ ಕೊಟ್ಟೆ, ನನ್ನ ರಿಲೇಟಿವ್ಸ್ಗೆ ಕೊಟ್ಟೆ, ನಮ್ಮ ಫ್ರೆಂಡ್ಸ್ಗೆ ಕೊಟ್ಟೆ ಅಂತ ಕಾರಣಗಳನ್ನು ಹೇಳ್ತಾರೆ. ಆದರೂ ಮಕರ ರಾಶಿಯವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಅದೆಂತಹ ಕಠಿಣ ಪರಿಸ್ಥಿತಿಯಾದರೂ ಎದುರಿಸುವಂತಹ ಸ್ಪೆಷಲ್ ಕ್ವಾಲಿಟಿ ಇವರ 3ನೇ ಗುಣ. ಮಕರ ರಾಶಿಯವರ 4ನೆಯ ಸ್ಪೆಷಲ್ ಗುಣ ಏನು ಅಂತ ನೋಡೋದಾದರೆ, ಮಕರ ರಾಶಿಯವರು ಯಾವುದೇ ಕಾರ್ಯಕ್ಷೇತ್ರದಲ್ಲಾದರೂ ಸಹ ತನ್ನ ಸತತ ಪ್ರಯತ್ನದಿಂದ ಉನ್ನತ ಶಿಖರವನ್ನು ತಲುಪ್ತೀರಾ ನೀವು, ಅಥವಾ ನಿಮ್ಮ ಸತತ ಪ್ರಯತ್ನದಿಂದ ಸಕ್ಸಸ್ಸನ್ನು ಪಡೆಯುವ ಕಡೆ ನಿಮ್ಮ ಮನಸ್ಸು ಸದಾ ಆತೊರೆಯುತ್ತಲೇ ಇರುತ್ತೆ.
ಮಕರ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಸ್ವಲ್ಪ ವಯಸ್ಸಾದ ಹಾಗೆ ಸಿಗ್ತಾ ಹೋಗೋದು. ನಿಮಗೆ 36 ವರ್ಷಗಳ ನಂತರ ನಿಮ್ಮ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ಗಳು, ಅಭಿವೃದ್ಧಿಗಳು ನಿಧಾನವಾಗಿ ಸಿಗ್ತಾ ಹೋಗುತ್ತೆ. ಸತತ ಪ್ರಯತ್ನ ಮಾಡುವುದು ನಿಮ್ಮ 4ನೆಯ ಸ್ಪೆಷಲ್ ಗುಣ. ಬೇರೆ ರಾಶಿಯವರಿಗೆ ಹೋಲಿಕೆ ಮಾಡಿದರೆ ಮಕರ ರಾಶಿಯವರ ಭಾಗ್ಯೋದಯ ಸ್ವಲ್ಪ ನಿಧಾನವಾಗಿ ಆಗ್ತಾ ಹೋಗುತ್ತೆ. 5ನೇದಾಗಿ ಮಕರ ರಾಶಿಯವರಿಗೆ ಶುಕ್ರ ಗ್ರಹ ಯೋಗಕಾರಕ ಗ್ರಹ ಹಾಗೂ ಶುಕ್ರ ಗ್ರಹ ಬ್ಯೂಟಿಗೆ ಕಾರಕವಾದಂತಹ ಗ್ರಹ ಆದ ಕಾರಣ ಮಕರ ರಾಶಿಯವರು ಬಹಳ ಸ್ಮಾರ್ಟ್ ಆಗಿರ್ತಾರೆ. ಇವರು ನೋಡಲು ಅಷ್ಟೊಂದು ಸುಂದರವಲ್ಲದಿದ್ದರೂ ಬ್ಯೂಟಿ ವೈಸ್ ಮೀಡಿಯಂ ಆಗಿರ್ತಾರೆ. ಆದರೆ ಇವರಲ್ಲಿ ಒಂದು ಸ್ಮಾರ್ಟ್ನೆಸ್ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೇ ವಯಸ್ಸಿನವರಾಗಿರಲಿ ಇವರ ಮಾತಿನಲ್ಲಿ ಒಂದು ಸ್ಮಾರ್ಟ್ನೆಸ್ ಇರುತ್ತದೆ. ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಬುದ್ಧಿವಂತಿಕೆ, ಸ್ಮಾರ್ಟ್ನೆಸ್ ಇವರಲ್ಲಿ ಕಾಣಬಹುದು. ಇವರ ಆಯಸ್ಸು ಮುಂದೆ ಹೋದಂತೆ ಇವರ ಬ್ಯೂಟಿ, ಇವರ ಸೌಂದರ್ಯ ವೃದ್ಧಿ ಆಗ್ತಾ ಬರುತ್ತದೆ. ಲಾಜಿಕಲ್ ಆಗಿ ಹೇಳೋದಾದರೆ ಈ ರಾಶಿಯ ಅಧಿಪತಿ ಶನಿಗ್ರಹ. ಶನಿಗ್ರಹ ಬಹಳ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಚಲಿಸುವುದರಿಂದ ಇವರ ವೃದ್ಧಾಪ್ಯದಲ್ಲಿಯೂ ಇವರು ಬಹಳ ಸ್ಮಾರ್ಟಾಗಿ ಕಾಣಿಸ್ತಾ ಇರ್ತಾರೆ. ಈ ಗುಣಗಳ ಜೊತೆಗೆ ಸೂರ್ಯ, ಶುಕ್ರ ಹಾಗೂ ಶನಿಯ ಎನರ್ಜಿ ಈ ರಾಶಿಯವರಲ್ಲಿ ಇರುವ ಕಾರಣದಿಂದಾಗಿ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ. ಇದರಿಂದಲೇ ಮಕರ ರಾಶಿಯವರ ಮುಖದಲ್ಲಿ ಒಂದು ತೇಜಸ್ಸು, ಒಂದು ವರ್ಚಸ್ಸನ್ನು ಆ ಸೂರ್ಯದೇವ ಕೊಡ್ತಾರೆ. ಇವರ ಮುಖದಲ್ಲಿ ಒಂದು ಕಳೆ, ಒಂದು ಲಕ್ಷಣ ಇದ್ದೇ ಇರುತ್ತದೆ. ಮಕರ ರಾಶಿಯವರು ಅದೃಷ್ಟವನ್ನು ನಂಬುವುದಕ್ಕಿಂತ ತನ್ನ ಕೆಲಸ, ಕಾರ್ಯ, ಕರ್ಮದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ. ಬಹಳ ಪ್ರಾಕ್ಟಿಕಲ್ ಆಗಿ ಇರ್ತಾರೆ. ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ಅದೃಷ್ಟದ ಮುಂದೆ ತಲೆಯನ್ನು ಬಾಗೋದಿಲ್ಲ ಇವರು. ಅದೃಷ್ಟವೇ ತನ್ನನ್ನು ಹುಡುಕಿಕೊಂಡು ಬರುವಷ್ಟು ಪರಿಶ್ರಮ, ಹಾರ್ಡ್ ವರ್ಕ್ ಮಾಡುವಂತಹ ರಾಶಿಯವರು. ಮಕರ ರಾಶಿಯವರು ಎಷ್ಟೇ ವಯಸ್ಸಾದರೂ ಸುಮ್ಮನೆ ಖಾಲಿಯಾಗಿ ಕೂತ್ಕೊಳ್ಳೋದಿಲ್ಲ. ಏನನ್ನಾದರೂ ಒಂದು ಕೆಲಸವನ್ನು ಹುಡುಕಿಕೊಂಡು ಮಾಡ್ತಾನೆ ಇರ್ತಾರೆ. ಯಾವುದಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ. ಇವಿಷ್ಟು ಮಕರ ರಾಶಿಯವರ 5 ಸ್ಪೆಷಲ್ ಗುಣಗಳಾಗಿತ್ತು. ಶತ್ರು ವಿನಾಶಕ ಮಂತ್ರ ಹೀಗಿದೆ. ಶತ್ರುವನ್ನು ಸೋಲಿಸುವ ಮಂತ್ರ ಅಂತಲೂ ಹೇಳಬಹುದು. 2 ಮಂತ್ರವನ್ನು ಕೊಡ್ತೀನಿ. ಅದರಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಮಂತ್ರವನ್ನು, ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಹೇಳಿ. ಮೊದಲನೇದಾಗಿ ಓಂ ಶತ್ರು, ಶತ್ರುವಿನ ಹೆಸರು, ದಮನಂ ಹೂಂ ಫಟ್ ಸ್ವಾಹ. ನಾನು ಶತ್ರುವಿನ ಹೆಸರು ಅಂತ ಹೇಳಿದ್ದೀನಲ್ಲ, ಆ ಪ್ಲೇಸಲ್ಲಿ, ಆ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೊಂದು ಸಲ ಹೇಳ್ತೀನಿ. ಮೊದಲನೇ ಮಂತ್ರ ಓಂ ಶತ್ರು, ಶತ್ರುವಿನ ಹೆಸರು, ದಮನಂ ಹೂಂ ಫಟ್ ಸ್ವಾಹ. 2ನೇ ಮಂತ್ರ ಓಂ ವೈರಿನಾಶಕ ದೋಷ ದೂರಾಯ ಹೂಂ ಫಟ್ ಸ್ವಾಹ. ಈ 2 ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು 108 ದಿನ 108 ಸಾರಿ ಹೇಳ್ತಾ ಬನ್ನಿ. ಅಥವಾ 108 ಸಾರಿ ಹೇಳೋದಕ್ಕೆ ಕಷ್ಟ ಆದರೆ ಅಟ್ಲೀಸ್ಟ್ 21 ಬಾರಿ 21 ಟೈಮ್ಸ್ ಹೇಳ್ತಾ ಬನ್ನಿ. ಶತ್ರುಗಳು ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.